ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಸೂಪರ್ ಆಗಿರೋ ಟೊಮೆಟೊ ಬಾತ್ ಮಾಡೋಣ. ತುಂಬ ಬೇಗ ಆಗುತ್ತೆ. ಮಕ್ಕಳಿಗೆ ಟಿಫನ್ಗೆ, ನೀವು ಮಧ್ಯಾಹ್ನ ಊಟಕ್ಕೆ ಬೇಗ ಮಾಡಿ ಕೊಟ್ಟು ಬಿಡ್ಬೋದು. ಲಂಚು, ಡಿನ್ನರ್ ಏನಕ್ಕೆ ಬೇಕಾದರೂ ಆಗುತ್ತೆ. ಇಲ್ಲಿ ನೋಡಿ 1.5 ಕಪ್ಪಷ್ಟು ಅಂದರೆ ಒಂದು 200 ಗ್ರಾಮಷ್ಟು ಬಾಸ್ಮತಿ ರೈಸ್ನ ನೀರು ಹಾಕ್ಬಿಟ್ಟು 1/4 ಗಂಟೆ ನೆನೆಯೋಕೆ ಇಟ್ಬಿಡೋಣ. ನೋಡಿ, ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಒಂದು ದೊಡ್ಡ ಕುಕ್ಕರು, ದಪ್ಪ ತಳದ ಬಾಣಲೆನಲ್ಲಾರು ಮಾಡ್ಬೋದು, ಕುಕ್ಕರ್ಲಾರು ಮಾಡ್ಬೋದು. ಒಂದು 3-4 ಸ್ಪೂನಷ್ಟು ಒಳ್ಳೆ ತುಪ್ಪ, ನಾನಿಲ್ಲಿ ನಂದಿನಿ ತುಪ್ಪ ಉಪಯೋಗಿಸಿದ್ದೀನಿ. ಹಾಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕಿಡೋಣ. ಈಗ ಹೋಲ್ ಸ್ಪೈಸು, ಚಕ್ಕೆ, ಒಂಚೂರು ಲವಂಗ, ಒಂಚೂರು ಇದು ಸ್ಟಾರ್ ಹೂವು ಅಂತಾರೆ ನೋಡಿ, ಅದು ಹಾಕ್ಬಿಟ್ಟು ಒಂದೇ ಒಂದು ಪಲಾವ್ ಎಲೆ ಹಾಕೋಣ. ಹಾಕ್ಬಿಟ್ಟು ಒಂಚೂರು ಗಮ್ ಅಂತ ಹುರಿಯೋಣ. ಹುರಿದ್ಬಿಟ್ಟು ಏಲಕ್ಕಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಒಂಚೂರು ಚಟ್ಪಟ ಅನ್ನಲಿ, ಎಲ್ಲ ಗಮ್ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಒಂಚೂರು ಹುರಿಯೋಣ. ಹುರಿದ್ಬಿಟ್ಟು ಒಂದು 3 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡೋಣ. ಮೀಡಿಯಮ್ ಸೈಜ್ ಈರುಳ್ಳಿ, ದಪ್ಪದಾದರೆ 2 ಸಾಕು, ಮೀಡಿಯಮ್ ಸೈಜ್ ಆದರೆ 3. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಈರುಳ್ಳಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಒಂದು ದಪ್ಪದ 3 ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು ಒಳ್ಳೆ ಬಣ್ಣದ ತೊಗೊಂಡಿದ್ದೀನಿ. 3ರಿಂದ 4 ಮೀಡಿಯಮ್ ಸೈಜ್ ಆದರೆ 4 ತೊಗೊಳ್ಳಿ, ದಪ್ಪದಾದರೆ 3 ಸಾಕು. ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರಿಬೇಕು. ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಮೆತ್ತಗಾಗುತ್ತೆ ಟೊಮೆಟೊ. ಈಗ ಸ್ವಲ್ಪ ಹೆಚ್ಚಿಟ್ಟಿರೋ ತರಕಾರಿ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕಿದ್ದೀನಿ, ಒಂದು ಅರ್ಧ ಬಟ್ಲು. ಒಂದು ದಪ್ಪ ಮೆಣಸಿನ್ಕಾಯಿ ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಹಿಡಿಯಷ್ಟು ಬೀನ್ಸು. ಈಗ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಸ್ಪೂನು 1.5 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಪುಡಿನೂ ಹಾಕೋಣ. ಜೀರಿಗೆ ಹಾಕಿದ್ರೂ ಪರವಾಗಿಲ್ಲ, ಜೀರಿಗೆ ಪುಡಿ ಒಂಚೂರು ಹಾಕೋಣ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನೂ ಹಾಕೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು 1/4 ಸ್ಪೂನಷ್ಟು. ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಅನ್ನೋರು. ಅರಿಶಿನ ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ಪಟಾಪಟ್ ಅಂತ ಮಾಡಿಬಿಡ್ಬೋದು. ಈಗ 1-2ರಿಂದ 3 ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿರೋದು ಹಾಕೋಣ. ಬಟಾಣಿ, ಹಸಿ ಬಟಾಣಿ ಏನಿದ್ರೆ ಅದು ಒಂದು ಅರ್ಧ ಬಟ್ಲು ಸೇರಿಸ್ಕೊಳ್ಳಿ. ಈ ಲೆವೆಲಲ್ಲೂ 1-2 ಸ್ಪೂನ್ ಒಳ್ಳೆ ತುಪ್ಪ ಹಾಕ್ಕೊಳ್ಳೋಣ, ಒಳ್ಳೆ ಗಮ್ ಅನ್ನುತ್ತೆ. ಮತ್ತು ಎಲ್ಲ ಮಿಕ್ಸ್ ಮಾಡೋಣ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ, ಉಪ್ಪು ಹಾಕೋಣ. ಅಕ್ಕಿನ 1-2 ಸಲ ನೆನೆಸಿಟ್ಟಿದ್ವಲ್ಲ, ಅದು 1-2 ಸಲ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಇದ್ರ ಮೇಲೆ ಹಾಕೋಣ. ಅಕ್ಕಿ ಹಾಕೋದು ತೋರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಜೋಪಾನ, ಅಕ್ಕಿ ತುಂಬ ಫೋರ್ಸಾಗಿ ಮಿಕ್ಸ್ ಮಾಡಬಾರ್ದು, ತುಂಬ ಹಗೂರಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ನೆಂದಿರೋದ್ರಿಂದ ನೀವು ಬೇಗ ಮಾಡಿಬಿಟ್ರೆ ಏನಾಗುತ್ತೆ, ಅಕ್ಕಿ ಪುಡಿ ಆಗೋಗುತ್ತೆ. ಸೊ ಹಗೂರಾಗಿ ಲೈಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ. ಇದ್ರ ಮೇಲೆ ಪಕ್ಕದಲ್ಲಿ ಒಂದು ಒಲೆಯಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಬಿಸಿನೀರು 1/4 ಇಂಚು ಇಲ್ಲ 2 ಇಂಚ್ ಹಾಕಿದ್ರೆ ಸಾಕು. ಅಕ್ಕಿ ಹೇಗಿದೆ ಅದ್ರ ಮೇಲೆ ಹಾಕಿ ಉದುರಾಗಾದಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಬೆರಳು ಇಂಚಷ್ಟು ನೀರು ಹಾಕಿದ್ದೀನಿ. ಅಕ್ಕಿ ಮೇಲೆ ನೀರು. ಈಗ 2 ವಿಷಿಲ್ ಕೂಗಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಷಿಲ್ ಕೂಗಿಸೋಣ. ಈಗ ತಣ್ಣಗಾಗಿದೆ. ವೆಯ್ಟ್ ತೆಗೆದುಬಿಟ್ಟು ಚೆಕ್ ಮಾಡೋಣ. ನೋಡಿ, ಹದವಾಗಿ ಬೆಂದಿದೆ. ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಒಳ್ಳೆ ಬಣ್ಣನೂ ಇದೆ, ತುಂಬ ರುಚಿಯಾಗೂ ಇರುತ್ತೆ. ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿನೇ ಆಗೋಯ್ತು ಟೊಮೆಟೊ ಬಾತ್. ಟೊಮೆಟೊ ರೈಸ್ ಅಂತನಾರು ಅನ್ನಿ, ಟೊಮೆಟೊ ಬಾತ್ ಅಂತನಾರು ಅನ್ನಿ, ತುಂಬ ಸೂಪರಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.